பயமே மாறிப்போனி அண்ணன் மன்னா தின்பிட்டு நெல்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவான எனும் ஜனத்திடக்க காலம் எடுத்து வச்சார் சொர்க்கம் போலும் மன்னர் பேட இல்லும் மினாக்கி அண்ணன் நாடே. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇನ್ಮೇಲೆ ನಾನು ಡೈಲಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ನೆಕ್ಸ್ಟು ಈಗ ವಿಡಿಯೋಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮಾಡಬೇಕು ಅಂತೇಳಿ, ಡೈಲಿ ಬ್ಲಾಗ್ ಮಾಡಬೇಕು ಅಂತೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ದುವಿತಂದು ಬರ್ತಡೇ ಇತ್ತು, 18ನೇ ತಾರೀಕಿತ್ತು, ಅಕ್ಟೋಬರ್ 18ಕ್ಕೆ ಇದ್ದಿತ್ತು. ಇದು 17ನೇ ತಾರೀಕಿನ ವಿಡಿಯೋ ಆಗಿದೆ. ಶನಿವಾರ ಬಂದಿರೋದು ಬರ್ತಡೇ, ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ನಾನು ಕೂಡ ಮಾತಾಡ್ತೀನಿ, ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ದುವಿತು ಬರ್ತಡೇಗೆ ಕರಿತಾ ಇದ್ದಾನೆ. ಫ್ರೆಂಡ್ಸ್, ಆಮೇಲೆ ಫ್ರೆಂಡ್ ನೀವು ಬನ್ನಿ ಫ್ರೆಂಡ್, ಸರಿನಾ? ನನಗೆಲ್ಲ ವಿಶ್ ಮಾಡಿ ಫ್ರೆಂಡ್ಸ್ ಅಂತ ನಂಗೆ ಎಲ್ಲ ವಿಶ್ ಮಾಡಿ ಫ್ರೆಂಡ್. ನಂಗೆ ಎಲ್ಲಿದ್ದೀರಿ ನೀವು ಬನ್ನಿ ವಿಶ್ ಮಾಡಕ್ಕೆ. ಬಾಯ್ ಫ್ರೆಂಡ್. ನಾನು ವಿಡಿಯೋ ಮಾಡ್ತಾ ಇದ್ರೆ ಅವನಿಗೆ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೇಳಿ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಅದೆಲ್ಲ ಆದಮೇಲೆ ಅವನಿಗೆ ಒಂದು ಜೊತೆ ಚಪ್ಪಲಿ ತೊಗೊಂಡು ಬಂದಿದ್ವು ಬರ್ತಡೇಗೆ ಅಂತ ಹೇಳ್ಬಿಟ್ಟು, ಅದನ್ನೆಲ್ಲ ಅವ್ರಿಗೆ ತೋರಿಸು ಅಂತ ಹೇಳ್ತಿದ್ದ. ಅವರಿಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಈಗ ಅಡುಗೆ ಮನೆ ಬೇರೆ ಕ್ಲೀನ್ ಮಾಡಬೇಕಿತ್ತು. ಮನೇಲಿ ಈಗ ಪಾಪು ಬೇರೆ ಇದ್ದಾಳ, ಹಾಗಾಗ್ಬಿಟ್ಟು ಸ್ವಲ್ಪ ಕೆಲಸ ಜಾಸ್ತಿ. ಫಸ್ಟ್ ಈಗ ನೈಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಳಗ್ಗೆ ಮತ್ತೆ ಶನಿವಾರ ಬೇರೆ ವಾರ ನಮ್ಮದು, ಹಾಗಾಗ್ಬಿಟ್ಟು ಅಡುಗೆ ಮನೆಯನ್ನೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರಿ, ಈಗಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನೀಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಕ್ಕೆ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ. ಇವಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದೀನಿ. ಹಾಗಾಗ್ಬಿಟ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತೇಳಿ ನಾನಿಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಇದೇ ಥರ ಮೊದಲೇ ಯಾವ ಥರ ಇತ್ತು ಅದೇ ರೀತಿ ಈಗಲೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ದುವಿತಂದು ಬರ್ತಡೇನ ನಾವು ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವನು ತುಂಬ ಬರ್ತಡೇ 2 ತಿಂಗಳು ಇತ್ತು, ಅದಕ್ಕೂ ಮುಂಚೆನೇ ಅವನು ನನಗೆ ಬರ್ತಡೇ ಮಾಡಬೇಕು, ಎಲ್ಲರನ್ನೂ ಕರೆಸ್ಬೇಕು ಅಮ್ಮ, ಚೆನ್ನಾಗಿ ಮಾಡಬೇಕು ಬರ್ತಡೇನ ಅಂತೇಳಿ ಪ್ರತಿದಿನವೂ ಹೇಳ್ತಾ ಇದ್ದ. ಫ್ರೆಂಡ್ಸ್, ಹಾಗಾಗ್ಬಿಟ್ಟು ನಮ್ಮ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ಯಾವ್ಯಾವ ಏಜಲ್ಲಿ ಏನೇನು ಮಾಡಬೇಕು ಮಕ್ಕಳಿಗೆ ಅದನ್ನು ಮಾಡಿದ್ರೇ ಚೆಂದ. ಹಾಗಾಗ್ಬಿಟ್ಟು ಲಾಸ್ಟ್ ಇಯರು ಅವ್ರ ಅತ್ತೆ ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗಾಗಿ ಇಲ್ಲೇ ನಾವಿರೋ ಕಡೆನೇ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಅಕ್ಕ ಎಲ್ಲರಿಗೂ ಹೇಳಿದ್ವಿ. ಹಾಗಾಗ್ಬಿಟ್ಟು ಇದು ಬರ್ತಡೇ ಹಿಂದಿನ ದಿನದ ಬ್ಲಾಗ್. ಫ್ರೆಂಡ್ಸ್, ನಾನು ಎರಡನ್ನು ಹಿಂದಿನ ದಿನದ್ದು ಆಮೇಲೆ ಬರ್ತಡೇ ಬ್ಲಾಗನ್ನು ಕೂಡ ನಾನು ಒಂದೇ ಬ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನನಗೆ ಕೋಲ್ಡ್ ಬೇರೆ ಆಗಿದೆ ಫ್ರೆಂಡ್ಸ್, ಹಾಗಾಗ್ಬಿಟ್ಟು ವಾಯ್ಸ್ ಅಷ್ಟು ಕ್ಲಿಯರಾಗಿ ನಿಮಗೆ ಕೇಳಿಸ್ತಿಲ್ಲ ಅಂತ ಅನ್ಕೊತೀನಿ. ಆ ಥರ ಏನಾದರೂ ನಿಮಗೆ ಹಿಂಸೆ ಆಯಿತು ಅಂದರೆ, ಇರಿಟೇಟ್ ಆಯಿತು ಅಂದರೆ ಸಾರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದರೆ ಬೆಳಗ್ಗೆಗೆ ಈಸಿ ಅನಿಸುತ್ತೆ ಫ್ರೆಂಡ್ಸ್. ಅಡುಗೆ ಮನೆ ಗಲೀಜಾಗಿತ್ತು ಅಂದರೆ ಏನೋ ಕೆಲಸ ಮಿಸ್ ಆಗಿದೆ, ಬೆಳಗ್ಗೆ ಬೇಗ ಎದ್ದಬೇಕು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಹಾಗಾಗಿ ಅಡುಗೆ ಮನೆಯನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿದೆ. ಇಲ್ಲಿ ಅಕ್ಕ ಪಾಪು ಬೇರೆ ತುಂಬ ರಗಳೆ ಮಾಡ್ತಾ ಇದ್ಲು, ಹಾಗಾಗಿ ಅಕ್ಕ ಪಾಪನ ಮಲಗಿಸ್ತಾ ಇದ್ಲು. ನಾವು ಕೂಡ ಬೇಗ ಒಂದು ಸ್ವಲ್ಪ ಮಲ್ಕೊಂಡ್ವಿ, ಯಾಕಂದರೆ ಬೆಳಗ್ಗೆ ಮಿಕ್ಕಿರೋ ಕೆಲಸ ತುಂಬ ಇದೆ. ಹಾಗಾಗ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಬೇಕು ಅಂತೇಳಿ ಮಲ್ಕೊಂಡ್ವಿ. ಬೆಳಗ್ಗೆ ಮಾಮೂಲಿ ಇನ್ನೇನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗ್ಬಿಟ್ಟು ತಿಂಡಿಗೆ ಅವಲಕ್ಕಿ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ಅವಲಕ್ಕಿ ತಿಂಡಿ ಮಾಡೋಣ ಅಂತೇಳಿ ಮಾಮೂಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿನ ಒಂದು 5-6 ಜನಕ್ಕೆ ಆಗೋವಷ್ಟು ನಾನು ಅವಲಕ್ಕಿ ತಿಂಡಿ ಮಾಡಿದ್ದೆ. ತಿಂಡಿನೂ ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ನನಗೆ ಅವಲಕ್ಕಿ ಏನು ಅಷ್ಟೊಂದೇನು ಇಷ್ಟ ಆಗಲ್ಲ. ಆಮೇಲೆ ಮತ್ತೀಗ ತಿಂಡಿ ಅವರಿಗೆಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ರೌಂಡು ನಾನೀಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಹೆಣ್ಮಕ್ಳು ಜೀವನ ಹೆಂಗೆ ಅಂದರೆ ಅರ್ಧ ಜೀವನನ ನಾವು ಅಡುಗೆ ಮನೆಯಲ್ಲೇ ಕಳಿತೀವಿ. ಮದುವೆ ಆದಮೇಲೆ ಮಕ್ಕಳು ಮರಿ ಅಡುಗೆ ಮನೆ ಇದೇ ಅರ್ಧ ಆಗ್ಬಿಡುತ್ತೆ. ಅದರಲ್ಲೂ ಹೌಸ್ ವೈಫ್ ಅವರಿಗಂತೂ ಬರೀ ಮನೆ ಕೆಲಸನೇ ಆಗುತ್ತೆ. ಕೆಲವ್ರು ಹೆಂಗೆ ಹೇಳ್ತಾರೆ ಅಂದರೆ, ಮನೇಲಿ ಇರ್ತಾರಲ್ಲ ಅವ್ರಿಗೆ ಇನ್ನೇನು ಕೆಲಸ ಅಂತ ಹೇಳ್ತಾರೆ. ಮನೇಲಿದ್ದು ಎಲ್ಲ ಮೇಂಟೈನ್ ಮಾಡೋರಿಗೇನೆ ಗೊತ್ತಿರುತ್ತೆ. ಅದ್ರ ಜೊತೆಲಿ ಕೆಲವರು ಪಾಪ ಮನೆ ಕೆಲಸ ಎಲ್ಲ ಮಕ್ಕಳು ಸ್ಕೂಲಿಗೆ ಕಳ್ಸೋದೇ ಆಗಿರಲಿ, ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಅದ್ರ ಜೊತೆಲಿ ಹೊರಗೂ ಕೂಡ ಕೆಲಸ ಮಾಡ್ಕೊಂಬರ್ತಾರೆ. ಹೆಣ್ಮಕ್ಳು ಜೀವನ ಅಂತೂ ತುಂಬಾ ಕಷ್ಟ ಫ್ರೆಂಡ್ಸ್. ಮದುವೆಗಿನ್ನ ಮುಂಚೆಗೆ ನಾವು ಎಷ್ಟು ಜಾಲಿಯಾಗಿರ್ತೀವಿ, ಅದೇ ಲೈಫು ಮತ್ತು ನೆಕ್ಸ್ಟ್ ಮದುವೆ ಆದಮೇಲೆ ಸಿಗೋದು ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ. ದುವಿತು ಅದ್ರ ಜೊತೆಲಿ ಮತ್ತೆ ಅಡುಗೆ ಮನೆ ಮತ್ತೊಂದು ರೌಂಡು ಕ್ಲೀನ್ ಮಾಡಿಬಿಟ್ಟು ನಾನು
ದುವಿತಂಗೆ ಅಕ್ಕ ಸ್ನಾನ ಮಾಡಿಸಿದ್ಲು. ಅವನಿಗೂ ಕೂಡ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಆಮೇಲೆ 11 ಗಂಟೆ ಆಗಿತ್ತು ಆಲ್ರೆಡಿ. ನಂದಿನ್ನೂ ತಿಂಡಿ ಆಗಿಲ್ಲ. ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಅವ್ನು ತಿಂತಾನೆ, ಪ್ಲೇಟಿಗೆ ಹಾಕ್ಕೊಟ್ರೆ ಅವನೇನೆ ತಿಂತಾನೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ತಿಂಡಿನ ನಾನೇ ತಿನ್ನಿಸ್ತಾ ಇದ್ದೀನಿ. ಅಕ್ಕರು ಕೂಡ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ಹೋದ್ರು. ಆಮೇಲೆ ನಮ್ಮ ಮನೆಯವರು ಆಮೇಲೆ ದುವಿತು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋದ್ರು. ಬರ್ತಡೇ ಅಲ್ವಾ, ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡೋದ್ರು. ನೆಕ್ಸ್ಟ್ ಅವ್ರು ಹೋದಾದ್ಮೇಲೆ ನಂದು ಇನ್ನೂ ಕೆಲಸ ಇನ್ನೂ ಜಾಸ್ತಿ ಆಯಿತು. ಮನೆ ಕ್ಲೀನಿಂಗ್ ಎಲ್ಲ ಇನ್ನೂ ಹಾಲೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಮತ್ತೆ ದೇವಸ್ಥಾನದಿಂದ ಅವ್ರು ಬಂದರು. ಆಮೇಲೆ ದುವಿತನ ಸ್ವಲ್ಪ ಹೊತ್ತು ನೈಟ್, ಆಮೇಲೆ ಇವತ್ತು 18ನೇ ತಾರೀಕು ಶನಿವಾರ, ಇವತ್ತೇ ಬರ್ತಡೇ ಇರೋದ್ರಿಂದ ಅವನಿಗೆ ನೈಟ್ ಎಲ್ಲ ಮಲಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದ. ಬೇಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವನಿಗೆ ನೈಟು ಅಷ್ಟು ಹಿಂಸೆ ಅಂತ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ನಿದ್ದೆ ಬರ್ತಿರಲಿಲ್ಲ. ಆದ್ರೂ ಜುಲ್ಮಿಂದ ನಾನು ಅವನನ್ನು ಮಲಗಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸನ ಒಳಗೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಆಮೇಲೆ ಇಲ್ಲಿ ಪಾಟ್ ಇಡ್ತೀನಲ್ಲ, ನೀರು ಹಾಕುವಾಗ ಎಲ್ಲ ಮಣ್ಣೆಲ್ಲ ಕೆಳಗೆ ಇದಾಗ್ಬಿಟ್ಟು ಅದು ತೊಳೆದ್ರೂ ಅಷ್ಟು ಹೋಗ್ತಿರಲಿಲ್ಲ ಫ್ರೆಂಡ್ಸ್. ಹಾಗಾಗ್ಬಿಟ್ಟು ಆಸಿಡ್ ಎಲ್ಲ ಹಾಕ್ಬಿಟ್ಟು ಬ್ರಷ್ ಮಾಡಿ ನೀಟಾಗಿ ಇದು ಬರ್ತಡೇಗೆ ಎಲ್ಲ ಬರ್ತಡೇ ಕ್ಲೀನಿಂಗು ಅದ್ರ ಜೊತೆಲಿ ಹಬ್ಬದ ಕ್ಲೀನಿಂಗ್ ಎರಡೂ ನಂದು ಒಟ್ಟಿಗೆನೇ ಆಗ್ತಾ ಇದೆ. ಎಲ್ಲ ಆಸಿಡ್ ಎಲ್ಲ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಇದು ಮಾಮೂಲಿ ಮನೆ ಹತ್ರ ಬರ್ತಾರಲ್ಲ ಆ ಆಸಿಡೇನೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತೆ ದುವಿತ್ ಕೂಡ ಬಂದ್ಬಿಟ್ಟು ನಾನು ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಕ್ಯಾಮ್ರಾ ಮುಂದೆ ಬಂದ. ಬನ್ನಿ ಫ್ರೆಂಡ್ಸ್ ನನ್ನ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ದ. ನಾನು ಸಿಂಪಲ್ಲಾಗಿ ಹೂವೆಲ್ಲ ಮುಡಿಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಯಾಕಂದರೆ ನೆಕ್ಸ್ಟ್ ದೀಪಾವಳಿ ಬೇರೆ ಬರ್ತಾ ಇದೆಯಲ್ಲ, ನೆಕ್ಸ್ಟ್ ಡೇನೇ ದೇವ್ರ ಮನೆ ಎಲ್ಲ ಕಳಸ ಎಲ್ಲ ತೆಗೆದ್ಬಿಟ್ಟು ಪೂರ್ತಿ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟು ಈಗ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಡುಗೆಗೆ ಏನು ಮಾಡ್ತಿದ್ದೀವಿ ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಬರ್ತಡೇ ಇರೋದು ಶನಿವಾರ ಐತಲ್ಲ, ಹಾಗಾಗ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಫ್ರೆಂಡ್ಸ್. ಶನಿವಾರ ಬರ್ತಡೇ ಇರೋದ್ರಿಂದ ಶನಿವಾರ ಕೆಲವರು ನಾನ್ ವೆಜ್ ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗಿ ವೆಜ್ ತಿನ್ನೋರಿಗೆ ಪಲಾವು ಆಮೇಲೆ ಪಾಯಸ ಮಾಡ್ತಾ ಇದ್ದೀವಿ. ನಾನ್ ವೆಜ್ ತಿನ್ನೋರಿಗೆ ಬಿರಿಯಾನಿ, ಅದ್ರ ಜೊತೆಲಿ ಚಿಕನ್ ಫ್ರೈ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಮಾಡಿದ್ವು. ನಮ್ಮ ಬಾವ ಕೂಡ ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಕೊಡ್ತೀನಿ ಅಂತ ಹೇಳಿ ಪಾಪ ಅವರು ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರಿಗೂ ಇನ್ನೇನು ಹೊರಗಡೆ ಎಲ್ಲ ಕೆಲಸಗಳು ಅದು ಇದು ಡೆಕೋರೇಟ್ ಮಾಡೋಕ್ಕೆ ಬಲೂನು ಅದನ್ನೆಲ್ಲ ತರಲಿಕ್ಕೆ ಹೋದ್ರು. ನಮ್ಮ ಸಣ್ಣಮ್ಮ ಹೆಂಗೆ ಅಂದರೆ ಒಂದೊಂದ್ಸಲ ತುಂಬ ಸೈಲೆಂಟ್ ಆಗಿರ್ತಾಳೆ, ಇನ್ನೊಂದ್ಸಲ ವೈಲೆಂಟ್ ಆಗಿಬಿಡ್ತಾಳೆ. ಅದ್ರ ಜೊತೆಲಿ ಅಣ್ಣನ ಮಕ್ಕಳು, ಅಣ್ಣ ಅದಕ್ಕೆ ಎಲ್ಲ ಬಂದಿದ್ರು, ಅಕ್ಕನ ಮಕ್ಳು ಬಂದಿದ್ರು. ದುವಿತುಗೆ ಹೊಸ ಬಟ್ಟೆ ಹಾಕ್ಬಿಟ್ಟು ಫೋಟೋ ಶೂಟ್ ಥರ ಅವನು ಕೆಲವೊಂದು ಫೋಟೋನ ಕ್ಲಿಕ್ ಮಾಡ್ತಾ ಇದ್ದ. ಈ ಕಡೆ ಎಲ್ಲ ಅಕ್ಕನ ಮಕ್ಕಳು ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ರು. ಸಿಂಪಲ್ಲಾಗಿ ಬಲೂನ್ ಡೆಕೋರೇಟ್ ಎಲ್ಲ ಮಾಡಿದ್ರು. ತುಂಬ ಇಷ್ಟ ಆಯಿತು. ದುವಿತು ಕೂಡ ಅಷ್ಟೇ ತುಂಬ ಖುಷಿಯಾಗಿದ್ದ. ಅವನಿಗೆ ನಾವು 3 ಜನ ಇರೋದು, ಅವ್ರ ಅಪ್ಪಾಜಿ ನಾನು ಅವನು 3 ಜನ ಇರ್ತೀವ. ಮನೇಲಿ ಯಾರಾದರೂ ಗೆಸ್ಟ್ಗಳೇ ಆಗಿರಲಿ, ನಮ್ಮ ಅಕ್ಕನ ಮಕ್ಕಳೇ ಆಗಿರಲಿ, ಇವರೆಲ್ಲ ಬಂದರೆ ತುಂಬ ಖುಷಿ ಆಗುತ್ತೆ ಅವನಿಗೆ. ಇದು ಪಲಾವ್ ಬೇರೆ ರೆಡಿ ಆಗಿತ್ತು. ಈ ಸೈಡು ಇವರೆಲ್ಲ ಡೆಕೋರೇಟ್ ಮಾಡ್ತಾ ಇದ್ರು. ಸಿಂಪಲ್ ಆಗಿ ಮಾಡಿದ್ರು. ಡೆಕೋರೇಟ್ ಎಲ್ಲ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೇಕು ಅಷ್ಟೇ ಸಿಂಪಲ್ ಆಗಿ ಮಾಡಿಸಿದ್ವಿ ಫ್ರೆಂಡ್ಸ್. ಬರ್ತಡೇನ ಅಂದರೆ ಸಿಂಪಲ್ ಆಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿತ್ತು. ಬಟ್ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಾಯಿತು. ಇದು ಯಾವ ರೀತಿ ಅಂದರೆ ಕೇಕ್ ಕಟ್ ಮಾಡಲಿಕ್ಕೆ ಕಾರಲ್ಲಿ ಬರ್ತಿರೋ ಥರ ವಿಡಿಯೋ ಮಾಡಿರೋದು ನಮ್ಮ ಅಕ್ಕನ ಮಗ ಪವನ್ ಮಾಡಿದ್ದು. ಕೇಕ್ ಕಟ್ ಮಾಡಲಿಕ್ಕೇ ಕಾರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕೇಕ್ ಕಟ್ ಮಾಡೋದು, ಆ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದ. ನಮ್ಮ ಓನರ್ ಆಂಟಿ ಅಂಕಲ್ಲು ಅವರೆಲ್ಲ ಬಂದಿದ್ದರು. ನೆಕ್ಸ್ಟ್ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಇನ್ನೇನು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ವಿ. ಅದ್ರ ಜೊತೆಲಿ ದುವಿತುಗೂ ಅಷ್ಟೇ ತುಂಬ ಖುಷಿ ಆಯಿತು. ಪದೇ ಹೇಳ್ತಾ ಇದ್ದಮ್ಮ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ಇದಾಗಿತ್ತು ಫ್ರೆಂಡ್ಸ್ ಬರ್ತಡೇ ಬ್ಲಾಗ್ ಇದಾಗಿತ್ತು. ಇದೇ ಥರ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ದುವಿಯಾಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.